ಗುಲ್ಬರ್ಗ ಜಿಲ್ಲೆಯ ಕನ್ನಡ ಚಾನಲ್ ಆದಂತ ಮಲ್ಲಿಕಾರ್ಜುನ್ ಪಗಡೆಯವರ ಕರ್ನಾಟಕದ ಇಡೀ ದೇಶದಲ್ಲಿರ್ತಕ್ಕಂಥ ಸುದ್ದಿಯನ್ನು ಪ್ರಸಾರ ಮಾಡ್ತಕ್ಕಂಥ ಒಬ್ಬ ಪತ್ರಕರ್ತರು ಮತ್ತು ಮಾಧ್ಯಮದ ಒಬ್ಬ ಒಳ್ಳೆಯ ಪ್ರಸಾರ ಮಾಡ್ತಕ್ಕಂಥ ಕನ್ನಡ ಚಾನಲ್ ಇರ್ತಕ್ಕಂಥ ಪಗಡೆಯವರ ಸಂಸ್ಥಾಪಕರು. ಅವರು ಮೊನ್ನೆ ತಾನೇ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಬೇಲೂರು ಗ್ರಾಮದ ಬೇಲೂರು ಗ್ರಾಮದ ಒಂದು ರಸ್ತೆಯ ಕಳಪೆ ಮಟ್ಟದ ರಸ್ತೆ ಅದ ಅಂತೇಳಿ ಇವತ್ತ ಮೇಲಧಿಕಾರಿಗಳ ಗಮನಕ್ಕೆ ತರುವ ಮುಖಾಂತರ ಅದನ್ನು ಸರಿಪಡಿಸುವ ಮುಖಾಂತರ ಇವತ್ತು ಸುದ್ದಿ ಮಾಡಿರ್ತಾರೆ. ಆ ಸುದ್ದಿ ಮಾಡಿದೆ ಅಂತ ತಿಳ್ಕೊಂಡು ಇವತ್ತು ಮಲ್ಲಿಕಾರ್ಜುನ್ ಪಗಡೆಯವರ ಮೇಲೆ ಸುಳ್ಳು ಆರೋಪ ಮಾಡಿ ಇವತ್ತ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ಯಾರ. ನಾವು ಇವತ್ತ ಪೊಲೀಸ್ ಇಲಾಖೆ ಕೇಳ್ತಾ ಇದ್ದೀವಿ, ನೀವು ಯಾವುದೇ ಎಫ್ಐಆರ್ ಕೊಡ್ರಿ ಮಾಡಕ್ ಬಂದಾಗ ಸಡನ್ ಆಗಿ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ತಮ್ಮದದ. ಅದನ್ನು ಬಿಟ್ಟು ನೀವು ಇಂಟಿಮೇಷನ್ ಕೊಡ್ಲಾರ್ದೇನೆ ಕೆಲವರಿಗೆ ಪೊಲೀಸ್ ಸ್ಟೇಷನ್ ಅಲ್ದಾಡಿದ್ರು ಕೂಡ ಅವ್ರಿಗೆ ಎಫ್ಐಆರ್ ಮಾಡಂಗಿಲ್ಲ. ಉದಾಹರಣೆಗಳಿವ ನಮ್ಗೆ, ನಾವು ನೋಡಿ ಸಾಕಷ್ಟು ನೋಡಿದೀವಿ. ಇವತ್ತ ಅರ್ಜಿ ಕೊಟ್ರಂದ್ರ ನೀವು ನಾಳೆ ಬರ್ರಿ ನಾಡ್ದು ಬರ್ರಿ ಅಂತೇಳಿ ಸುಮಾರು 8 ದಿನಗಳ ಕಾಲ ಓಡಾಡಿಸಿ ಇವತ್ತು ನೀವೊಂದು ಎಫ್ಐಆರ್ ಮಾಡಕ್ಕೆ ತಾವು ಮಾಡ್ತೀರಿ. ಅದು ಈ ಪತ್ರಕರ್ತರ ಮೇಲೆ ಯಾವುದೇ ಇಂಟಿಮೇಷನ್ ಇರ್ಲಾದೇನೆ ಉದ್ದೇಶಪೂರ್ವಕವಾಗಿ ತಾವೇನದ ಕೇಸ್ ಮಾಡಿದ್ರಿ. ಅದು ತಾವು ಕುಲಾಂಕುಲ ಪರಿಶೀಲನೆ ಮಾಡಬೇಕಾಗಿತ್ತು. ಆ ಪರಿಶೀಲನೆ ಮಾಡದೆ ಇವತ್ತು ಮಲ್ಲಿಕಾರ್ಜುನ್ ಪಗಡೆಯವರ ಮೇಲೆ ತಾವು ಏನದ ಎಫ್ಐಆರ್ ಮಾಡಲ್ಲ. ಎಫ್ಐಆರ್ ಮಾಡ್ತಕ್ಕಂಥ ವ್ಯಕ್ತಿ ಯಾರು, ಅವನ ಕೆಲಸ ಏನು, ಅವನ ವೃತ್ತಿ ಏನು, ಅವ ಎಲ್ಲಿರ್ತಾನ, ಯಾವ ಕೆಲಸ ಯಾವ ರೋಡಿಂದು ಯಾವ ಕೆಲಸ ಏನ್ ಮಾಡ್ಯಾನ, ಆ ರೋಡ್ ಕರೆಕ್ಟ್ ಅದನ್ನ ತಾವಿಲ್ಲ ತನಿಖೆ ಮಾಡ್ಬೇಕಾಗಿತ್ತು. ಆ ತನಿಖೆ ಮಾಡುವಂತ ಕೆಲಸ ಒಂದು ಅಧಿಕಾರಿ ಅದ, ಲೋಕಾಯುಕ್ತ ಕೊಡ್ಬೇಕಾಗಿತ್ತು. ಆ ಲೋಕಾಯುಕ್ತ ಕಡೆಯಿಂದ ನಾವು ತನಿಖೆ ಮಾಡೋದು, ಅದ್ರ ವಿಚಾರಣೆ ಮಾಡೋದು ತಾವು ಏನದ ಅದು ನಡೀತದ. ಇಲಾಖೆ ಅದ, ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅದ. ಇವತ್ತು AW ಇರ್ತಾರ, ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ತಾರ, ಬೇರೆ ಬೇರೆ ಇಲಾಖೆ DC ಅವರು ಇರ್ತಾರ, ಸಂಬಂಧಪಟ್ಟ CS ಇರ್ತಾರ. ಅದ್ರ ಬಗ್ಗೆ ನಡೀತಾ ಇರ್ತದ. ಅದ್ರ ಬಗ್ಗೆ ತಾವೆಂದ ಕ್ರಮ ತಗೊಳಕ್ ನೀವು ಅಲ್ಲಿ ಹೋರಿ ಅಂತ ಪೊಲೀಸ್ ಸ್ಟೇಷನ್ದವ್ರು ಹೇಳ್ಬೇಕಾಗಿತ್ತು. ಸಡನ್ ಆಗಿ ಬಿಟ್ಟು ತಮ್ಮ ಸಂಬಂಧ ಇರ್ಲಾರ್ದೇನೆ ಇವತ್ತು ಅಲ್ಲಿ ಹುಡ್ಬೆಟ್ಟಾಗಿಲ್ಲ, ಯಾವ್ದು ಏನೂ ಆಗಿಲ್ಲ, ಸಡನ್ ಆಗಿ ತಾವು ಕೇಸ್ ಮಾಡಿದ್ರಿ. ಇವ್ ಯಾವ ಆಧಾರ ಕೇಸ್ ಮಾಡ್ತಕ್ಕಂಥದ್ದು? ತಾವು ಬಹಳಷ್ಟು ಹಾಡಾಗಲೇ ಕೊಲೆ ಆಗತ್ತವ, ಹಾಡಾಗಲೇ ಹುಡ್ಪೆಟ್ ಆಗ್ತಾರ, ಕಳತನಗಳು ಆಗ್ಲತ್ತವ, ಮಟ್ಕಗಳು ಆಗ್ತಾ ಇದ್ದಾವೆ, ಬೇರೆ ಬೇರೆ ವಿಷಯಗಳು. ಅಂತವ್ರನ್ನ ಕರೆಸಿ ಎಷ್ಟು ವಿಚಾರಣೆ ಮಾಡಿರಿ ನೀವು? ಎಷ್ಟು ಮಂದಿ ಸಡನ್ ಆಗಿ ಕೇಸ್ ಮಾಡಿದ್ರಿ? ಅವೆಲ್ಲ ಬಿಟ್ಟಿರಿ. ಪತ್ರಕರ್ತರ ಮೇಲೆ ಒಬ್ಬ ಮಾಧ್ಯಮದ ಇರ್ತಕ್ಕಂಥ, ಇವತ್ತು ಯಾರೇ ಇರಲಿ ಮಾಧ್ಯಮ, ಇವತ್ತು ಆ ಪತ್ರಕರ್ತ ಮಾಧ್ಯಮದ ಇರ್ತಕ್ಕಂಥ ಬೇರೆ ಬೇರೆ ಮಾಧ್ಯಮದವ್ರನ್ನ ಇರ್ಲಿ, ಯಾರೇ ಇರ್ಲಿ, ಅಂತವ್ರನ್ನ ನೀವು ಕರೆಸಿ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಫಸ್ಟ್ ನಿಮ್ಗೆ ಜವಾಬ್ದಾರಿ ಇದೆ. ಅದನ್ನ ನೀವು ಮರಿತಾ ಇದ್ರಿ. ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಕೂಡ್ಲಿ ಅಂತ ಅದು ಎಫ್ಐಆರ್ ಹಾಕಿದ್ರಿ, ಅವ್ರ ಮೇಗಿಂದ ಎಫ್ಐಆರ್ ಹಾಕ್ತಕ್ಕಂಥದ್ದು ತಾವು ರದ್ದುಪಡಿಸ್ಬೇಕು. ಒಂದ್ ವೇಳೆ ನೀವು ರದ್ದುಪಡಿಸಲಿಲ್ಲ ಅಂದ್ರ ನಾವು ಪೊಲೀಸ್ ಇಲಾಖೆ ವಿರುದ್ಧ ಪ್ರಾಧಿಕಾರದ ಆ ಪ್ರಾಧಿಕಾರಕ್ಕೆ ನಾವು ದೂರು ಕೊಡ್ತೀವಿ. ಮತ್ತು ಪ್ರಾಧಿಕಾರ ಕಡೆಯಿಂದ ನಾವು ತನಿಖೆ ಮಾಡಿಸ್ತೀವಿ. ಮತ್ತೆ ಪ್ರಾಧಿಕಾರ ಮೇಲೆ ತಮ್ಮ ಕಡೆಯಿಂದ ಏನದ ಕ್ರಮ ಕೈಗೊಳ್ಳಕ್ಕೆ ನಾವು ಒತ್ತಾಯ ಮಾಡಿಸ್ತೀವಿ. ಮತ್ತ ಅದೇ ಅಲ್ಲದೆ ಈಗ ಏನದ ಎಫ್ಐಆರ್ ಮಾಡಿದಿರಿ, ಆ ತಕ್ಷಣ ರದ್ದುಪಡಿಸ್ಬೇಕು. ಮತ್ತ ಅವ ಯಾರ ಇವತ್ತು ಆರೋಪ ಮಾಡ್ಲಿ, ಸತ್ಯ ಸುಳ್ಳು ಆಮೇಲೆ ಬರ್ತದ. ನೀವು ಕೋರ್ಟಿ ಕೊಡೋದು, ಕೋರ್ಟ್ಲಿ ಕಡೆಯಿಂದ ನ್ಯಾಯ ಪಡ್ತಕ್ಕಂಥದ್ದು, ನಾವು ಕೇಳ್ತಕ್ಕಂಥದ್ದು ಕೋರ್ಟಿ ಪ್ರೊಸೀಜರ್ ಮಾಡ್ತೀವಿ, ನೀವು ಕೋರ್ಟ್ನಾಗ ಹೇಳ್ತೀನಿ ಅಂತಕ್ಕಂಥದ್ದು ಇರ್ಲಿ. ಅದು ಆಗ್ತಕ್ಕಂಥದ್ದು ಅದು ಕೋರ್ಟಿಗೆ ಹೋದಾಗ ನೀವು ಹೋದಾಗ ಹೋಗೇಬೇಕು, ಅವ್ರು ಹೋದಾಗ ಹೋಗೇಬೇಕು. ಸಮಾನಾಗಿ ಅದು ಕೋರ್ಟ್ಲಿಂದ ಏನಾಗ್ತದ, ನ್ಯಾಯ ಏನಾಗ್ತದ ಆಗ್ಲಿ. ಅದಕ್ಕಿಂತ ಮುಂಚೆವಾಗಿ ಸತ್ಯಾಸತ್ಯತೆ ಏನದ ತಿಳ್ಕೊಬೇಕಲ್ಲ. ಸತ್ಯಾಸತ್ಯತೆ ತಿಳ್ಕೊಬೇಕಾದ್ರೆ ಅದ್ರ ಬಗ್ಗೆ ತಾವು ತಿಳ್ಕೊಂಡು ತಾವು ಎಫ್ಐಆರ್ ಮಾಡ್ಬೇಕಾಗಿತ್ತು. ಅದನ್ನ ತಾವು ಮರಿತೀರಿ. ಅದೇನದ ತಾವು ಏನದ ನಾವೇನದ ನೀವು ಕೂಡ್ಲಿ ಏನದ ಈ ಪಗಡೆಯವ್ರ ಮೇಲೆ ಏನದ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಪಗಡೆಯವ್ರ ಮೇಲೆ ಏನದ ತಾವೇನದ ದೂರ ದಾಖಲಿಸಿರಿ. ಅದು ರದ್ದುಪಡಿಸ್ಬೇಕು. ಅವ್ರ ಏನದ ಸಂಬಂಧಪಟ್ಟ ಇಲಾಖೆಯಾರ ಇಲಾಖೆಗೆ ಅವ್ ಹೋಗ್ಲಿ, ಇಲಾಖೆಯವರ CS ಜಿಲ್ಲಾಧಿಕಾರಿ ಅವರು ಬೇರೆ ಬೇರೆಯವರ ಅವ್ರಿಗೆ ಹೋಗಿ ಅಂದ ಅವ್ರಿಗೆ ಅನ್ನೋದದ್ದು ಅದ್ರ ತನಿಖೆಗೆ ಅನ್ನೋದ ಅರ್ಜಿ ಕೊಡ್ಲಿ, ಅದು ತನಿಖೆ ಮಾಡಿ. ಅದನ್ನ ಎಲ್ಲಾ ಬಿಟ್ಟು ದಾರಿ ತಪ್ಪುವಂತ ಕೆಲಸ ಈ ಗುತ್ತಿಗೆದಾರ ಯಾವನೇ ಒಬ್ಬ ಬ್ಲಾಕ್ ಮ್ಯಾನ್ ನಡ್ತಕ್ಕಂಥ ನಡ್ಬರ್ತಕ್ಕ ಮಧ್ಯಸ್ಥಿಕೆ ಹೋಗಿ ತಗೊಂಡು ನೀವೇನದ ಅವ್ರ ಮೇಲೆ ಏನದ ದೂರ ಸಲ್ಲಿಸಕತ್ತಿರಲ್ಲ, ಅದು ತಪ್ಪದ. ಈಗ ಇರ್ತಕ್ಕಂಥ ಏನೋ ದೂರ ದಾಖಲಿಸಿ ಮಾಡ್ಯಾನ, ಆ ದೂರ ದಾಖಲು ಮಾಡಿದವನಿಗೆ ಕಾಂಟ್ರಾಕ್ಟರ್ಗೆ ಅವ್ ಏನು ಸಂಬಂಧ ಇಲ್ಲ, ಸೂತ್ರದಲ್ಲಿ ಏನೂ ಇಲ್ಲ. ಅವ ಏನಿಗೆ ಇವನಿಗೆ ಯಾವ ಅದರ ಮೇಲೆ ನೀವು ಅವನ ಮೇಲೆ ದೂರ ತಗೊಂಡ್ರಿ, ಅವನ್ ಏನು ಯಾವ ಆಧಾರ ಇಲ್ಲ ಅದಕ್ಕೆ. ಅವ ಕೆಲಸ ಮಾಡವನ್ ಬಲ್ಲಿ ಅವನ ಕೆಲಸ ಮಾಡ್ತಾನೋ, ಅವ್ನು ರೊಕ್ಕ ತಗೊಂಡು ಚಾನಲ್ನ ನೀ ಈ ರೀತಿ ವ್ಯಾಪಾರ ಮಾಡಂತ ಅಪವಾದ ಮಾಡಿ ಅವನಿಗೆ ಹಣ ಕೊಟ್ಟದ್ದು ವ್ಯಾಪಾರ ಮಾಡ್ಸ್ಯಾರ, ಅದು ಗೊತ್ತಿಲ್ಲ. ಅದು ಸಮಗ್ರವಾಗಿ
ತನಿಖೆ ಆಗ್ಬೇಕು. ಇದು ಸುಳ್ಳು ಅಂತಕ್ಕಂಥದ್ದು ಅವ ಏನು ಹುಡುಗನ, ಆ ಹುಡುಗಗೆ ಅವನಿಗೆ ಏನದ ವಿಚಾರಣೆ, ಆ ಹಿಂದಿನ ಏನದ ಹಿಂದಿನ ಹಿಲ್ಲೆನನ್ನು ಕೂಡ ಈಗ ದೂರ ದಾಖಲಿಸಿ ಮಾಡ್ಯಾನ. ಆ ದಾಖಲೆ ಮಾಡಿದವನೇನು ಕೂಡ ಹಿಂದಿನ ಹಿನ್ನೆಲೆ ಏನದ, ಆ ಹಿನ್ನೆಲೆಯನ್ನು ಕೂಡ ಅವ ಯಾರ ದೋಸ್ತು, ಅವ್ ಎಲ್ಲಿದವ, ಯಾರು ಕೆಲಸ ಮಾಡ್ತಾರ, ಅದೇನ್ ಅವ್ನ ಹಿನ್ನೆಲೆಯನ್ನು ಕೂಡ ತನಿಖೆ ಆಗ್ಬೇಕು. ಮತ್ತೆ ದಾಖಲೆ ಏನ್ ಮಾಡ್ಯಾರ ಅದನ್ನ ರದ್ದುಪಡಿಸ್ಬೇಕಂತ ಹೇಳಿ ನಾವಿವತ್ತ ಈ ಮಾಧ್ಯಮದ ಮುಖಾಂತರ ಇವತ್ತು ಇಡೀ ಸಂಬಂಧಪಟ್ಟ ಇಲಾಖೆ ಇವರಿಗೆ, ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಮತ್ತು SP ಅವರಿಗೆ ಮತ್ತು ಆಯುಕ್ತರಿಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ಕೋತೀವಿ. ಮತ್ತು ಇನ್ನೊಂದು ಈ ಗೃಹ ಮಂತ್ರಿ ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯವರಿಗೆ ಇರೋದರಿಂದ ಅವರೇನು ಕೂಡ ಹೋಗಿ ಇಂಥ ವಿಷಯದಿಂದ ನಾವು ಮಾನ್ಯ ಪತ್ರಕರ್ತರ ಮೇಲೆ ಏನದ ದೂರ ದಾಖಲಿಸಲ್ಲ, ಅದೇನದ ತಾವು ಏನದ ಹಿಂಪಡ್ಲಿಕ್ಕ ನಾವು ಮಾನ್ಯ ಗೃಹ ಮಂತ್ರಿ ಕೂಡ ಮನವಿ ಮಾಡ್ಕೋತೀವಿ. ಈ ಮಾನ್ಯ ಗೃಹ ಮಂತ್ರಿ ಕೂಡ ಗುಲ್ಬರ್ಗ ಬಂದಿರ್ಲಿ ಅಥವಾ ಬೆಂಗಳೂರಿಗೆ ಹೋಗಿ ಕೂಡ ನಾವು ಅವ್ರಿಗೆ ಮನವಿ ಪತ್ರ ಸಲ್ಲಿಸಿ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಅದ ಕೂಡಲೇ ರದ್ದುಪಡಿಸ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ.